ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಘೋರ ದುರಂತ ಸಂಭವಿಸಿದೆ. ಕರ್ನೂಲ್ ಬಳಿಯ ಚಿನ್ನತೇಕೂರು ಬಳಿ ಬಸ್ ಸುಟ್ಟು ಭಸ್ಮ ಆಗಿತ್ತು. ಬಸ್ನಲ್ಲಿ ಮಲಗಿದ್ದಲ್ಲೇ ಸುಟ್ಟು ಕರಕಲಾಗಿದ್ರು 24 ಪ್ರಯಾಣಿಕರು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದಂತಹ ವೋಲ್ವೋ ಬಸ್ ಹೊತ್ತಿ ಉರಿದಿರುವಂತಹ ಘಟನೆ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ನಡೆದಿತ್ತು. ಕರ್ನೂಲ್ ಬಳಿಯ ಚಿನ್ನತೇಕೂರು ಬಳಿ ಬಸ್ ಸುಟ್ಟು ಕರಕಲಾಗಿತ್ತು. ಬಸ್ನಲ್ಲಿ ಮಲಗಿದ್ದಲ್ಲೇ ಸುಟ್ಟು ಕರಕಲಾಗಿದ್ರು 24 ಪ್ರಯಾಣಿಕರು. ಮೃತಪಟ್ಟವರಲ್ಲಿ 3 ಜನ ಕರ್ನಾಟಕದವರು. ರಾತ್ರಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಾಗ ನಡೆದಿರುವಂತಹ ದುರ್ಘಟನೆ ಇದು. ಗಾಯಗೊಂಡವರಿಗೆ ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ದುರಂತದ ಸ್ಥಳದಲ್ಲಿ FSL ಟೀಮ್ನಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಬಸ್ನ ಗಾಜಿನ ಪುಡಿಗಳನ್ನ FSL ಸಿಬ್ಬಂದಿಗಳು ಸಂಗ್ರಹಿಸಿದ್ದಾರೆ. ಅದರ ಜೊತೆಗೆ ಡಾಗ್ ಸ್ಕ್ವಾಡ್ನಿಂದ ಕೂಡ ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಗೃಹ ಸಚಿವೆ ಅನಿತಾ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಏನ್ ನಡೀತು, ಹೇಗಾಯಿತು, ಏನ್ ಕಾರಣ, ಎಷ್ಟು ಮಂದಿ ಇದ್ರು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಅದೊಂದು ಕಡೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂಥ ಸಂದರ್ಭದಲ್ಲಿ ನಡೆದಂತಹ ಈ ಘನಘೋರ ದುರಂತದಲ್ಲಿ 24 ಮಂದಿ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ, ಸಜೀವ ದಹನ ಆಗಿದ್ದಾರೆ. ಅದರಲ್ಲಿ 3 ಜನ ಕರ್ನಾಟಕದವರು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹೈದರಾಬಾದ್ನಿಂದ ಬೆಂಗಳೂರಿನ ಕಡೆಗೆ ಹೊರಟಿದ್ರು. ಎಲ್ಲರೂ ಕೂಡ ಈ ಥರದ್ದೊಂದು ದುರಂತ ನಡೆಯುತ್ತೆ ಅನ್ನುವಂತಹ ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಆದರೆ ಏಕಾಏಕಿ ನೋಡ್ತಾ ಇದ್ದಂತೆ ಏನಾಗ್ತಾ ಇದೆ, ರಾತ್ರಿ ಜರ್ನಿ ಆಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಎಲ್ಲರೂ ಕೂಡ ನಿದ್ರೆಗೆ ಜಾರಿರ್ತಾರೆ. ನಿದ್ದೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಅವರ ಅರಿವಿಗೆ ಬರೋಷ್ಟರಲ್ಲೇ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ. ಅದು ಕಂಪ್ಲೀಟ್ ಆಗಿ ಮುಂದೆ ಹೊತ್ಕೊಂಡಂಥ ಬೆಂಕಿ ಏನಿದೆ ಅದು ಇಡೀ ಬಸ್ನ ಆವರಿಸಿತು. ಸದ್ಯ ಈಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. FSL ಟೀಮ್ನಿಂದ ಗಾಜಿನ ಪುಡಿಗಳನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಗೃಹ ಸಚಿವೆ ಅನಿತಾ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹೇಗೆ ನಡೀತು, ಏನು ಎತ್ತ ಅನ್ನುವಂಥದ್ದು ಈಗ ಆಲ್ರೆಡಿ ನಾವು ಗಮನಿಸಿದ್ವಿ. ಅನಿಲ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಕರ್ನೂಲ್ ಬಳಿ ನಡೆದಂತಹ ಬಸ್ ದುರಂತದಲ್ಲಿ ಮಲಗಿದ್ದಲ್ಲೇ 24 ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ರು. ಜೊತೆಗೆ ಈಗ ಸ್ಥಳಕ್ಕೆ ಅಧಿಕಾರಿಗಳೆಲ್ಲ ಭೇಟಿ ಕೊಟ್ಟಿದ್ದಾರೆ. ಏನ್ ಮಾಹಿತಿ ಸಿಗ್ತಾ ಇದೆ, ಈಗ ಚಿಕಿತ್ಸೆ ಹೇಗೆ ಮುಂದುವರೆದಿದೆ? ಬಹುಶಃ ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಈಗ ಆಲ್ರೆಡಿ ಅರೆಬರೆ ಸುಟ್ಟು ಕರಕಲಾಗಿರುವಂಥವ್ರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದರಿಂದ ಗಾಯಗೊಂಡಿರುವವರನ್ನು ಚಿಕಿತ್ಸೆ ಕೊಡಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಯಾಕಂತಂದರೆ ಮೊದಲು ಬೆಂಕಿ ಹೊತ್ತಿ ಉರಿತಾ ಇದ್ದಂಥ ಸಂದರ್ಭ ನೋಡ್ತಾ ಇದ್ದೀವಿ. ವೋಲ್ವೋ ಬಸ್ ಏನಿದೆ, ಮತ್ತೊಂದು ಕಡೆ ಆ ವೋಲ್ವೋ ಬಸ್ ಸುಟ್ಟು ಕರಕಲಾದ ನಂತರದಲ್ಲಿ ಯಾವ ಥರದ ಪರಿಸ್ಥಿತಿಗೆ ಆ ಬಸ್ ಬಂದಿದೆ ಅಂತ ನೋಡಿ. ಯಾಕಂತಂದರೆ ಆ ಡ್ರೈವರ್ನ ನಿರ್ಲಕ್ಷ್ಯದಿಂದಾಗಿ ಈ ಒಂದು ದುರಂತ ಸಂಭವಿಸಿದೆ. ಅದರಲ್ಲಿ ಪಾಪ ಪ್ರಯಾಣಿಕರಿಗೆ ಒಂದು ಸ್ವಲ್ಪ ಕೂಡ ಒಂದು ಸಣ್ಣ ಕಲ್ಪನೆ ಕೂಡ ಅವ್ರಿಗೆ ಬಂದಿರಲ್ಲ ಈ ಥರ ಆಗತ್ತೆ ಅಂತೇಳಿ. ಅನಿಲ್ ಕುಮಾರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅನಿಲ್, ನಾನು ಕೇಳ್ತಾ ಇದ್ದೆ, ಈಗ ಚಿಕಿತ್ಸೆ ಹೇಗೆ ಮುಂದುವರಿತಾ ಇದೆ, ಜೊತೆಗೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅನಿಲ್. ಪ್ರಭು, ಏನು ಮುಂಜಾನೆ ಕೂಡ ಇಲ್ಲಿ ಖಾಸಗಿ ಬಸ್ ಏನು ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೊರಟಂತ ಸಂದರ್ಭದಲ್ಲಿ ಕರ್ನೂಲ್ ಜಿಲ್ಲೆಯಲ್ಲಿ, ಆಂಧ್ರದ ಕರ್ನೂಲ್ ಜಿಲ್ಲೆಯಲ್ಲಿ ಕೂಡ ಒಂದು ಘಟನೆ ಸಂಭವಿಸಿರುವಂತದ್ದು. ಏನು ಬೈಕಿಗೆ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಬಸ್ಸು ಹಾಗೆ ಒಂದು 300ರಿಂದ 400 ಮೀಟರ್ ಕೂಡ ಮುಂದಕ್ಕೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಬೆಂಕಿ ಕೂಡ ಕಾಣಿಸ್ಕೊಂಡು ಬಸ್ಸಲ್ಲಿ ಅಲ್ಲಿರುವಂತ ಪ್ರಯಾಣಿಕನ ಇಳಿಸಬೇಕಂತ ಕೆಲಸ ಮಾಡಬೇಕಾಗಿತ್ತು ಚಾಲಕರು. ಆದ್ರೆ ಬೆಂಕಿ ನಂದಿಸುವಂತ ಕೆಲಸಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿ ಅಲ್ಲಿ 19 ಜನ ಕೂಡ ಬಸ್ಸಲ್ಲಿ ಕೂಡ ಒಂದು ಸಜೀವ ದಹನ ಆಗಿರುವಂತದ್ದು. ಇನ್ನು 25 ಜನರಿಗೂ ಕೂಡ ಒಂದು ಖಾಸಗಿ
ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ತಮ್ಮ ತಮ್ಮ ಮನೆಗಳಿಗೂ ಕೂಡ ಹೋಗಿರುವಂತದ್ದು. ಇನ್ನೊಂದು FSL ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿ ಕೆಲವು ಬಸ್ಸಿನ ವಸ್ತುಗಳನ್ನು ಕೂಡ ಸಂಗ್ರಹ ಮಾಡಿರುವಂತದ್ದು. ಅದರ ಜೊತೆಗೆ ಮತ್ತೆ ಅಲ್ಲಿರುವಂತಹ ಏನು ಆ ಬಾಡಿಯಲ್ಲಿ ಇರುವಂತಹ ಕೆಲವು ವಸ್ತುಗಳನ್ನು ಕೂಡ FSL ಟೀಮ್ ಒಂದು ಸಂಗ್ರಹ ಮಾಡಿಕೊಂಡು FSL ರಿಪೋರ್ಟ್ಗಾಗಿ ಕೂಡ ಕಳಿಸಿರುವಂತದ್ದು. ಇದರ ಜೊತೆಗೆ ಏನು ಅಲ್ಲಿ ಆಂಧ್ರ ಗೃಹ ಸಚಿವೆಯಾದಂತ ಕೂಡ ಅನಿತಾ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿ ಇರುವಂತ ಅಧಿಕಾರಿಗಳ ಜೊತೆ ಈ ಬಸ್ ದುರಂತದ ಬಗ್ಗೆ ಒಂದು ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಪ್ರಭು. ಗೃಹ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ, ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅನಿಲ್. ಅಲ್ಲಿ ಸ್ಥಳಕ್ಕೆ ಪ್ರಭು ಆಂಧ್ರ ಪ್ರದೇಶದ ಗೃಹ ಸಚಿವೆಯಾದಂತ ಅನಿತಾ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ದುರಂತವನ್ನು ಕೂಡ ಒಂದು ರೀತಿಯಾಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಎಕ್ಸ್ಪ್ಲೇನ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಕೆಲವು ಘಟನೆಗಳು ಕೂಡ ಅಲ್ಲಿ ಅಧಿಕಾರಿಗಳು ಸ್ಫೋಟಕ ಹೇಳಿಕೆಗಳನ್ನು ಕೂಡ ಗೃಹ ಸಚಿವರಿಗೂ ಕೂಡ ಹೇಳಿರುವಂತದ್ದು. ಇದರಿಂದಾಗಿ ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಸಂಪೂರ್ಣವಾಗಿ FSL ತನಿಖೆ ವರದಿ ಬಂದಂತನ ಎಲ್ಲ ನಿಖರವಾದಂತ ಮಾಹಿತಿ ಹೊರಬೀಳಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.